ಕನ್ಸ್ಟ್ರಕ್ಷನ್ ಮಾಡುವಾಗ ಮುಂಚೆನೇ ನಮಗೆ ಕೆಲವೊಂದು ಸಲ ಗೊತ್ತಾಗಲ್ಲ ಇದು ಎಷ್ಟು ಬರುತ್ತೆ ಅಂಥೇಳಿ, ಇದು ಚಿಕ್ಕದಾಗತ್ತಾ ದೊಡ್ಡದಾಗತ್ತಾ ಅಂಥೇಳಿ. ಬೆಡ್ರೂಮ್ ಉದ್ದ ಆಯಿತು ಅನಿಸುತ್ತೆ, ಅದ್ರ ಬದಲಾಗಿ ಸ್ವಲ್ಪ ವಿಡ್ತ್ ಜಾಸ್ತಿ ಇರಬೇಕು ಅನಿಸುತ್ತೆ. ಈ ಥರದೆಲ್ಲ ಇದನ್ನೆಲ್ಲ ಹೆಂಗೆ ಅವಾಯ್ಡ್ ಮಾಡ್ಕೋಬೋದು ಈ ಸಮಸ್ಯೆಗಳು ಆಗದಿರೋ ಹಾಗೆ? 3D ವಿಜುವಲೈಸೇಷನ್ ಅಂತ ಯೂಶಲಿ ಕೇಳಿರ್ತೀವಿ. 3D ವ್ಯೂ ಕೊಡಿ ಅಂತ ಕಾಮನ್ ಟರ್ಮ್ಸಲ್ಲಿ ಹೇಳಿರ್ತೀವಿ. ಇಲ್ಲಿ 2 ಥರ ಇದೆ. ಒಂದು ನಿಮಗೆ ಪಿಕ್ಚರ್ ಫಾರ್ಮೆಟಲ್ಲಿ ನಿಮ್ಗೊಂದು ಕಳಿಸ್ತೀವಿ, ಅದು ಇನ್ನೊಂದು ಪೆನರೋಮಿಕ್ ವ್ಯೂ ಅಂತ ಹೇಳ್ತೀವಿ. ಅಂದರೆ VR 360 ಅಂತ ಹೇಳ್ಬೋದು. ಇದನ್ನ ವರ್ಚುವಲ್ ರಿಯಾಲಿಟಿ 360 ಡಿಗ್ರಿ ಇರುತ್ತೆ ಇಮೇಜ್. ಇದನ್ನು ನಾವೆಲ್ಲ ಸಿಮ್ಯುಲೇಷನ್ ಮಾಡ್ತೀವಿ. ಇವಾಗ ನೀವು ಮನೆ ಕಟ್ಟಿದ ನಂತರ ಹೆಂಗಿರುತ್ತೆ ಅದೇ ಸ್ಕೇಲ್ಗೆ ಫಸ್ಟು ನಾವು ಇದನ್ನು ಮಾಡ್ಲಿಂಗ್ ಮಾಡ್ಕೋತೀವಿ. ಅದಕ್ಕೆ ಸ್ಕೆಚಪ್ ಅಂತಿದೆ, ಭಾಳ ಮಾಡ್ಲಿಂಗ್ ಸಾಫ್ಟ್ವೇರ್ಸ್ ಇದ್ದಾವೆ. ಈಗ ಪ್ಲ್ಯಾನ್ ಆದ ನಂತರ ಅದನ್ನು ನಾವು ವರ್ಚುವಲಿ ಬಿಲ್ಡ್ ಮಾಡ್ತೀವಿ. ಇದನ್ನು ನಾವು ಕಸ್ಟಮರ್ಗೆ ಅರ್ಥ ಮಾಡಿಸಿದ ನಂತರ 3D ವಿಜುವಲೈಸೇಷನ್ ಏನು 3D ಮಾಡ್ತಾಯಿದ್ವಿ ಅದರಲ್ಲಿ ಹಾಕಿದಾಗ ನಿಮಗೊಂದು ಗೇರ್ ಕೊಡ್ತೀವಿ ನಾವು. ಈಗ ಅದರಲ್ಲಿ ಭಾಳ ಥರ ಇದೆ. ಒಂದು ಬಂದು ನಿಮಗೆ ವೆಬ್ ಲಿಂಕ್ ಕಳಿಸಿದಾಗ ನಿಮಗೆ ನೀವು ಅದನ್ನು ಸ್ಕ್ರಾಲ್ ಮಾಡ್ಬೋದು, ಮೇಲೆ ಕೆಳಗಡೆ ಎಲ್ಲ ಮಾಡ್ಬೋದು. ಇನ್ನೊಂದು ನಿಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂಥೇಳಿ ನಮ್ಮ ಆಫೀಸಿಗೆ ಬಂದರೆ ಈ ಮಾಡೆಲ್ನ ನಾವು ನಮ್ಮ ಹತ್ರ ಗೇರ್ಸ್ ಇದ್ದಾವೆ. ಅದರಲ್ಲಿ ಒಂದು ಬಂದು ಒಕೊಲಸ್ದೊಂದು ಗ್ಯಾಡ್ಜೆಟ್ ಇದೆ. ಅದನ್ನು ವೇರ್ ಮಾಡಿ ನೀವು ಹೆಡ್ ಟರ್ನ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ ಇವತ್ತಿಗೆ ಗೊತ್ತಾಗುತ್ತೆ. ನೀವು ಅದರಲ್ಲಿ ನಡೆದಾಡಿದ್ರೆ ಸ್ಪೇಸ್ ಜಾಗ ಕಮ್ಮಿ ಆಯಿತಾ ಜಾಸ್ತಿ ಆಯಿತಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ನನಗೆ ಸಾಕಾಗ್ತಾ ಇಲ್ಲ, ಮೇ ಬಿ ಇನ್ನೊಂದು ಸ್ವಲ್ಪ ಸ್ಪೇಸ್ ಪ್ಲ್ಯಾನಿಂಗ್ ನಾವು ಸ್ವಲ್ಪ ದೊಡ್ಡದಾಗಬೇಕು, ನಾನು ಇಷ್ಟು ಗ್ಯಾಪ್ ಕಮ್ಮಿ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವೇನು ಇದು ಫಿಸಿಕಲ್ ವರ್ಲ್ಡ್ ಅಲ್ವಾ, ಇದು ಅದು ವರ್ಚುವಲ್ ವರ್ಲ್ಡ್. ಅಲ್ಲಿ ಏನು ಫಿಸಿಕಲ್ ಇದೆ ಅದನ್ನೇ ನಾವು ಮಿಮಿಕ್ ಮಾಡಿರ್ತೀವಿ. ಆವಾಗ ನಿಮಗೆ ಪ್ರೀ ವಿಜುವಲೈಸೇಷನ್ ಆಗಿರೋದ್ರಿಂದ ನಿಮಗೆ ಡೀಪಾಗಿ ಅರ್ಥ ಆಗುತ್ತೆ.